ಹೋಲೋಗ್ರಾಮ್ ಎಲ್ಲಿದೆ ಅಂದರೆ ನೋಡ್ತಾ ಇರ್ಬೋದು, ಇಲ್ಲಿದೆ, ಬರ್ತಾ ಇದೆ ನೋಡಿ. ಈಗ ಬಂತು ತಿಮಿಂಗ್ಲ. ಹೋಲೋಗ್ರಾಮಲ್ಲಿ ತಿಮಿಂಗ್ಲ ಬರ್ತಾ ಇದೆ. ಹಾಗಾದರೆ ನಾನೆಲ್ಲಿದ್ದೀರಿ? ನಾನು ಕಾಣಿಸ್ತಾ ಇಲ್ಲ. ಸೊ ಹಾಯ್ ಫ್ರೆಂಡ್ಸ್, ಕಾಣಿಸ್ತಾ ಇಲ್ಲ, ಲೈಟ್ ಆಗ್ತೀನಿ ತಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೆನ್ಸ್ ಇನ್ ಕನ್ನಡ. ನಾನು ನಿಮ್ಮ ಶಶಿ ಕಿರಣ್. ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು, ಆಗಲೇ ನಾನು ತೋರಿಸ್ದಂಗೆ ಇಲ್ಲಿ ಕಾಣ್ತಾ ಇರುವಂಥದ್ದು ಹೋಲೋಗ್ರಾಮ್. ಸೊ ಈ ಒಂದು ಹೋಲೋಗ್ರಾಮ್ನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಸೊ ನಿಮಗೆ ಕಾಣಿಸ್ತಾ ಇದೆಯಾ, ಇದು ಏನಪ್ಪ ಅಂದರೆ ಇದೊಂದು ಫೈಲ್ ಪೇಪರ್. ಅಂದರೆ ಈ ಒಂದು ನಮಗೆ ಕಡ್ಡಿ ಸ್ಟಿಕ್ ಫೈಲ್ ಬರುತ್ತಲ್ಲ, ಸೊ ಆ ಒಂದು ಸ್ಟಿಕ್ ಫೈಲ್ನ ಪೇಪರು, ಇದರಲ್ಲಿ ನಾವು ಒಂದು ಹೋಲೋಗ್ರಾಮನ್ನು ಮಾಡ್ಬೋದಾಗಿದೆ. ಸೊ ನೋಡ್ತಾ ಇರ್ಬೋದು, ನಾನೊಂದು ಹೋಲೋಗ್ರಾಮನ್ನು ಮಾಡಿದ್ದೀನಿ. ಹಾಗೆ ಇನ್ನೊಂದು ಇಲ್ಲಿ ದೊಡ್ಡದು ಕೂಡ ಕಾಣಿಸ್ತಾ ಇದೆ, ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಹೋಲೋಗ್ರಾಮನ್ನು ಮಾಡ್ಬೋದು. ಸೊ ಈ ಒಂದು ಹೋಲೋಗ್ರಾಮ್ ಅಂದರೆ ಏನು, ಹೋಲೋಗ್ರಾಮ್ ಯಾವ ಥರ ಮಾಡ್ಬೋದು, ಇದರ ಯೂಸಸ್ ಏನು, ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮೊನ್ನೆ ಟೆಕ್ ಬರ್ನರ್ ಅವರು ಒಂದು ವಿಡಿಯೋವನ್ನು ಹಾಕಿದ್ರು ಸ್ನೇಹಿತರೆ, ಹೋಲೋಗ್ರಾಮ್ನ ಬಗ್ಗೆ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಹೋಲೋಗ್ರಾಮ್ ಅಂತ ಹೇಳ್ಬಿಟ್ಟು. ಬನ್ನಿ ಹಾಗಾದರೆ ನಾನು ಕೂಡ ಕನ್ನಡದಲ್ಲಿ ತಿಳಿಸ್ತಾ ಇದ್ದೀನಿ ಯಾವ ಥರ ಮಾಡ್ಬೋದು, ಏನು ಆ ಒಂದು ಹೋಲೋಗ್ರಾಮ್ನ ಯೂಸಸ್ಸು, ಸೊ ಯಾಕೆ ಮಾಡ್ಕೊಬೇಕು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಅದಕ್ಕೂ ಮೊದಲೇ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಹೋಲೋಗ್ರಾಮನ್ನು ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಈ ಒಂದು ಹೋಲೋಗ್ರಾಮ್ ಅಂದರೆ, ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ನಾನೇನಾದರೂ ಒಂದು ನಿಮಿಷ ಈಗ ತೋರಿಸ್ತೀನಿ. ಸೊ ಹೋಲೋಗ್ರಾಮನ್ನು ಸೈಡ್ ಹಾಕ್ತೆ. ಈ ಒಂದು ವಿಡಿಯೋವನ್ನು ಈ ಥರ ನೋಡಿದರೆ ಏನಾದರೂ ಕಾಣಿಸುತ್ತಾ? ಸೊ ಏನು ಕೂಡ ಕಾಣಿಸಲ್ಲ. ನೋಡ್ತಾ ಇರ್ಬೋದು ನಿಮಗೆ, ಅಂದರೆ ನಾಲ್ಕು ಕಡೆ ಕಾಣಿಸುತ್ತೆ. ಸೊ ಅದರಲ್ಲಿ ಏನು ಅರ್ಥ ಆಗಲ್ಲ, ಆ ಒಂದು ವಿಡಿಯೋದಲ್ಲಿ ನಮಗೇನು ಕೂಡ ಗೊತ್ತಾಗಲ್ಲ. ಅದೇ ಬದಲಿಗೆ ನಾವು ಆ ಒಂದು ವಿಡಿಯೋನ ನಾನು ಆಗಲೇ ಹೋಲೋಗ್ರಾಮಲ್ಲಿ ತೋರಿಸ್ದಂಗೆ ಈ ಥರ ನೋಡಿದ್ರೆ ನಿಮಗೆ ಆ ಒಂದು ವಿಡಿಯೋ ಕ್ಲಿಯರಾಗಿ ಗೊತ್ತಾಗುತ್ತೆ ಸ್ನೇಹಿತರೆ, ಏನು ಕಾಣಿಸ್ತಾ ಇದೆ ಆ ಒಂದು ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಹೋಲೋಗ್ರಾಮ್ ಅಂದರೆ ಏನಪ್ಪ ಅಂದರೆ ಒಂದು ಇಲ್ಯೂಷನ್ ಅಂತಲೇ ಹೇಳ್ಬೋದು. ಇಲ್ಯೂಷನ್ ಅಂದರೆ ಏನಪ್ಪ ಅಂದರೆ ಇಲ್ಲದೇ ಇರೋದನ್ನು ಇರೋ ಥರ ತೋರಿಸುವಂಥದ್ದನ್ನ ಇಲ್ಯೂಷನ್ ಅಂತ ನಾವು ಕರಿಬೋದು. ಸೊ ಇಲ್ಯೂಷನ್ ಅಂತ ಯಾಕಪ್ಪ ಇಲ್ಯೂಷನ್, ಹೋಲೋಗ್ರಾಮ್ ಯಾಕಪ್ಪ ಇಲ್ಯೂಷನ್ ಆಗುತ್ತೆ ಅಂದರೆ, ನಾವೊಂದು ಮೊಬೈಲನ್ನು ಈ ಥರ ಇಟ್ಕೊಂಡು ನೋಡ್ಬೋದು. ಈ ಥರ ಇಟ್ಕೊಂಡು ನಾವು ಈ ಒಂದು ಮೊಬೈಲ್ನಲ್ಲಿ ವಿಡಿಯೋ ನೋಡ್ಬೋದು, ಏನೆಲ್ಲ ಬೇಕಾದರೂ ಮಾಡ್ಬೋದು. ಈ ಒಂದು ಮೊಬೈಲ್ನಲ್ಲಿ ನಾವು ಈ ಥರ ಇಟ್ಕೊಂಡು ಬೇಕಿದ್ರೆ ಏನು ಬೇಕಾದರೂ ಮಾಡ್ಬೋದು. ಅದೇ ಈ ಒಂದು ಮೊಬೈಲ್ನೆಲ್ಲ ಈ ಥರ ಇಟ್ಕೊಂಡು ಇಲ್ಲಿ ನಾನು ಅಂದರೆ ಮೊಬೈಲಿಂದ ಮೇಲ್ಗಡೆ ಬರ್ತಾ ಇರುವಂಥ ಒಂದು ವಿಡಿಯೋವನ್ನು ನೋಡಬೇಕು ಅಂದರೆ ಯಾವುದೇ ಥರ ಆಗಲ್ಲ ಸ್ನೇಹಿತರೆ, ಅದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಏನಪ್ಪ ಮಾಡ್ತೀವಿ ನಾವು ಅಂದರೆ ಈ ಒಂದು ಹೋಲೋಗ್ರಾಮನ್ನು ಬಳಸ್ಕೊತೀವಿ. ನಾವೇನಪ್ಪ ಮಾಡೋದು ಅಂದರೆ ಸಸ್ತಾ ಜುಗಾಡು, ಇದು ಬಂದ್ಬಿಟ್ಟು 20 ರೂಪಾಯಿದು ಒಂದು ಕಡ್ಡಿ ಫೈಲ್ ಅಂದರೆ ಸ್ಟಿಕ್ ಫೈಲು, ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ ಇದನ್ನು ತಗೊಂಡು ನೋಡಿ, ಇವಾಗ ತೋರಿಸ್ತೀನಿ. ಇದನ್ನು ತಗೊಂಡು 4 ಪೀಸ್ ಮಾಡಿಬಿಟ್ಟು 4 ಈ ಥರ ಬಾಕ್ಸ್ ಮಾಡೋದು ನಿಮ್ಗೆಲ್ಲರಿಗೂ ಕೂಡ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ. ಸೊ ಆ ಥರ 4 ಪೀಸ್ ಮಾಡಿಬಿಟ್ಟು ಈ ಥರ ಅಂಟಾಕಿದ್ರೆ ನೋಡ್ಬೋದು, ಇಲ್ಲಿ ಮೊಬೈಲ್ನ ಮೇಲ್ಗಡೆ ಇದು ಈ ಥರ ಕೂತ್ಕೊಳ್ಳುತ್ತೆ. ಸೊ ಈ ಥರ ಕೂತ್ಕೊಂಡಾಗ 4 ಸೈಡಲ್ಲಿ ಬರ್ತಿರುವಂಥ ಫೋಟೋದ ರಿಫ್ಲೆಕ್ಷನ್ ಇದ್ರ ಮೇಲೆ ಬೀಳುತ್ತೆ. ಸೊ 4 ಸೈಡಲ್ಲಿ ಬರ್ತಿರುವಂಥ ವಿಡಿಯೋದ ರಿಫ್ಲೆಕ್ಷನ್ ಈಗ ಇದ್ರ ಮೇಲೆ ಬೀಳುತ್ತೆ. ತೋರಿಸ್ತೀನಿ ಈಗ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಈಗ ಅಲ್ಲಿ ಮಧ್ಯದಲ್ಲಿ ನಿಮ್ಗೊಂದು ಫೋಟೋ ಕಾಣಿಸ್ತಾ ಇದೆ, ಅಂದರೆ ಅದು 3D ರೇಂಜಲ್ಲಿ ಕಾಣಿಸ್ತಾ ಇದೆ. ಸೊ ಆ 4 ಗೋಡೆಗಳ ಮಧ್ಯೆ ಅಲ್ಲಿ ಒಂದು 3D ಪಿಕ್ಚರ್ ಕ್ರಿಯೇಟ್ ಆಗಿದೆ. ಸೊ ನಮಗೆ ಬ್ಯಾಕ್ಗ್ರೌಂಡಲ್ಲಿ ನನ್ನ ಫೇಸ್ ಕೂಡ ಇಲ್ಲಿ ನೀವು ನೋಡ್ಬೋದು, ಬಟ್ ಸ್ಟಿಲ್ ಆ ಒಂದು ಸ್ಕ್ರೀನ್ನ ಮೇಲೆ ಒಂಥರ 3D ಇಮೇಜ್ನ ಥರ ಬರುವಂತೆ ನೋಡ್ಬೋದು, ನೀವು ಅಲ್ಲಿ ಬರ್ತಾ ಇದೆ. ಇದನ್ನೇ ನಾವು ಹೋಲೋಗ್ರಾಮ್ ಅಂತ ಕರಿಬೋದು. ನೋಡ್ಬೋದು ಇಲ್ಲಿ ಈಗ ಸ್ಕೆಲಿಟನ್ನ ಒಂದು ಮುಖ ಏನು ಕಾಣಿಸ್ತಾ ಇದೆ, ಅದು 3Dನಲ್ಲಿ ಬರುವಂತೆ ಬರ್ತಾ ಇದೆ. ನಾವು ಇದನ್ನು ಯಾವ ಥರ ಯೂಸ್ ಮಾಡ್ಕೊಬೋದಪ್ಪ ಅಂದರೆ, ಏನೋ ಒಂದು ಪ್ರಾಜೆಕ್ಟನ್ನು ಮಾಡಬೇಕಾದ್ರೆ, ಒಂದು ಹೊಸ ಐಟಮನ್ನು ಪ್ರೊಜೆಕ್ಟ್ ಮಾಡಬೇಕಾದ್ರೆ ಇದನ್ನು ಈ ಥರ ಯೂಸ್ ಮಾಡ್ಕೊಬೋದು. ನೋಡಿ, ಇಟ್ಬಿಟ್ಟು ನಾವು 4 ಹೋಲೋಗ್ರಾಮ್ ವಿಡಿಯೋವನ್ನು ಕ್ರಿಯೇಟ್ ಮಾಡಿ ಈ ಥರ ಒಂದು ಇನ್ವಿಸಿಬಲ್ ಇನ್ವಿಸಿಬಲ್ ಹೋಲೋಗ್ರಾಮನ್ನು ಮಾಡಿಬಿಟ್ಟು, ಅಂದರೆ ಇದು ಸ್ವಲ್ಪ ಗಾರ್ಗಾರ್ ಆಗಿದೆ, ನಾನು ಆವಾಗಲಿಂದ ಮಾಡಿ ಯೂಸ್ ಮಾಡಿ ಸೊ ಗಾರ್ಗಾರ್ ಆಗಿದೆ. ಇನ್ವಿಸಿಬಲ್ ಆಗಿರೋ ಚೆನ್ನಾಗಿರುವಂಥದ್ದನ್ನು ತೊಗೊಂಡು ಇನ್ವಿಸಿಬಲನ್ನು ಮಾಡಿಬಿಟ್ಟು ನೋಡಿ ಈ ಥರ ಇಟ್ಟರೆ ನೋಡ್ಬೋದು, ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದನ್ನು ಮಧ್ಯದಲ್ಲಿ ಆ ಥರ ಕಾಣಿಸುತ್ತೆ. ಸೊ ಇಲ್ಯೂಷನನ್ನು ಕ್ರಿಯೇಟ್ ಮಾಡೋದಕ್ಕೆ ಬಳಸ್ಕೊತಾರೆ. ಇದನ್ನು ನಾವು ಸಸ್ತಾ ಜುಗಾಡು. ಸೊ ಈ ಥರ ಮಾಡಿಬಿಟ್ಟು ಆರಾಮಾಗಿ ನಾವು ಹೋಲೋಗ್ರಾಮನ್ನು ಯೂಸ್ ಮಾಡ್ಕೊಬೋದಾಗಿದೆ ಸ್ನೇಹಿತರೆ. ಏನಕ್ಕಪ್ಪ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ, ನೀವು ಈ ಒಂದು ಹೋಲೋಗ್ರಾಮನ್ನು ನಾನು ಆಗಲೇ ಹೇಳ್ದಂಗೆ ಒಂದು ಇಲ್ಯೂಷನನ್ನು ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ನಿಮ್ಮ ಒಂದು ಹೊಸ್ತಾಗಿರುವಂಥ ಯಾವುದೋ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾ ಇದ್ದೀರಾ, ಒಂದು ಮೊಬೈಲ್ ಆಗಿರ್ಬೋದು, ಅಥವಾ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಅಥವಾ ನಿಮ್ಮದೇ ಯಾವುದೋ ಒಂದು ಫುಡ್ ಪ್ರಾಡಕ್ಟ್, ಏನೋ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಆ ಒಂದು ಪ್ರಾಡಕ್ಟನ್ನು ಡೈರೆಕ್ಟಾಗಿ
ಈ ಥರ ತೋರಿಸಿದ್ರೆ ಅಥವಾ ಸಿಂಗಲ್ ವಿಡಿಯೋ ಬಂದು ಆ ಥರ ತೋರಿಸಿದ್ರೆ ಸೊ ಅದು ಅಷ್ಟೊಂದು ಇನೋವೇಟಿವ್ ಆಗಿರಲ್ಲ. ಅದಕ್ಕೆ ಜನ ಏನಪ್ಪ ಮಾಡ್ತಾರೆ ಅಂದರೆ ನೋಡ್ಬೋದು ಇಲ್ಲಿ ಈಗ ಈ ಥರ ತೋರಿಸೋದು ಜನ ಅಂದರೆ ಈಗ ಸುತ್ತಲೂ ನಿಮ್ಮ ಒಂದು ಪ್ರಾಡಕ್ಟನ್ನು ಆ ಒಂದು ಬ್ಲ್ಯಾಕ್ ಸ್ಕ್ರೀನಲ್ಲಿ ಮಾಡಿ ಅದನ್ನು 4 ಮೂಲೆಯಲ್ಲಿ ಕುಂಡಿಸ್ಬಿಟ್ಟು ಅದು ರೌಂಡಾಗಿ ತಿರುಗ್ತಿರೋ ಥರ ಆ ಥರ ಎಲ್ಲ ಪ್ರಾಜೆಕ್ಟ್ ಮಾಡೋದಕ್ಕೆ ಈ ಥರ ಹೋಲೋಗ್ರಾಮನ್ನು ಯೂಸ್ ಮಾಡ್ಕೊಂಡು ಆರಾಮಾಗಿ ಮಾಡ್ಬೋದಾಗಿದೆ. ಇದು ಹೋಲೋಗ್ರಾಮ್ನ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಸ್ನೇಹಿತರೆ. ಹೋಲೋಗ್ರಾಮ್ನ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನಿವಾಗ ಇದನ್ನು ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸಿದೆ. ಇನ್ನೂ ಒಂದು ದೊಡ್ಡ ಹೋಲೋಗ್ರಾಮನ್ನು ಕೂಡ ತಿಳಿಸ್ತೀನಿ ಅಂತ ಹೇಳಿದೆ. ಆ ಒಂದು ಹೋಲೋಗ್ರಾಮ್ ಬಂದು ಇಲ್ಲಿದೆ. ಅದು ಬೇರೆ ಥರ ಹೋಲೋಗ್ರಾಮು. ಅದು ಒಂಥರ ಅದು ಇಲ್ಯೂಷನ್, ಅದು ಬೇರೆ ಥರ ಇಲ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಬನ್ನಿ ಹಾಗಾದರೆ ನೋಡೋಣ ಅದು ಯಾವ ಥರ ಇಲ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ ಅಂತ. ಅದಕ್ಕೆ ನಾನು ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ನಿಮ್ಗೆ ಆ ಒಂದು ಹೋಲೋಗ್ರಾಮನ್ನು ತೋರಿಸ್ತೀನಿ. ಈಗ ಬನ್ನಿ ನೋಡೋಣ. ಆ ವಿಡಿಯೋಗಳು ಬಂದ್ಬಿಟ್ಟು ಈ ಒಂದು ಹೋಲೋಗ್ರಾಮಲ್ಲಿ ಬಂದಿದ್ದು. ನಿಮಗೆ ಇದು ಯಾವ ಥರ ಕಾಣಿಸ್ತಾ ಇದೆ ಹೇಳಿ. ಸೊ ಹಿಮಾಲಯನ್ದು ಡಬ್ಬ ಇದೊಂದು ಹಿಮಾಲಯನ್ ಪ್ರಾಡಕ್ಟ್ ತೊಗೊಂಡಾಗ ಅಲ್ಲಿ ಕೊಡುವಂಥ ಬ್ಯಾಗ್ ಇದು. ಸೊ ಆ ಒಂದು ಬ್ಯಾಗನ್ನು ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿದ್ದೀನಿ. ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಒಳಗಡೆ ಇಲ್ಲಿ ನೋಡ್ತಾ ಇರ್ಬೋದು ಈಗ ಒಳಗಡೆ ಒಂದು ಮಿರರ್ ಗ್ಲಾಸ್ ಟೈಪಲ್ಲಿ ಕಾಣಿಸ್ತಾ ಇದೆ. ಇದು ಕೂಡ ಆ್ಯಕ್ಚುಲಿ ಪೇಪರು. ಸೊ ಇದನ್ನು ಏನಪ್ಪ ಮಾಡಿದ್ದೀವಿ ಅಂದರೆ ಇದು ಆ್ಯಕ್ಚುಲಿ 45 ಡಿಗ್ರಿನಲ್ಲಿ ಒಳಗಡೆ ಕುಂಡಿಸ್ಬೇಕು. ಸೊ ಕೂರಲ್ಲ ಅಂತ ಹೇಳಿಬಿಟ್ಟು ಸುತ್ತಲೂ 4 ಕಡ್ಡಿಯನ್ನು ಹಾಕಿ, ಅಂದರೆ ಈ ತೆಂಗಿನ ಕಡ್ಡಿ ಬರುತ್ತಲ್ಲ, ಸೊ ಆ ಒಂದು ಕಡ್ಡಿಯನ್ನು ಹಾಕಿಬಿಟ್ಟು ಕುಂಡಿಸಿದ್ದೀನಿ. ನೋಡ್ಬೋದು ಇಲ್ಲಿ ಈ ಥರ ಕುಂಡಿಸ್ಬಿಟ್ಟು, ಅಂದರೆ ಈ ಥರ ಕರೆಕ್ಟಾಗಿ ಸ್ಟಿಫಾಗಿ ಕುಂಡಿಸ್ಬಿಟ್ಟು ಇಲ್ಲಿ ಮೊಬೈಲನ್ನು ಇಟ್ಟಾಗ ನಿಮಗೆ ಆ ಒಂದು ವೀಡಿಯೋ ಪ್ರೊಜೆಕ್ಟ್ ಆಗುತ್ತೆ. ಸೊ ಈಗ ತೋರಿಸ್ತೀನಿ ನಾನು ನಿಮಗೆ. ಒಂದು ಮೊಬೈಲನ್ನು ಇಟ್ಬಿಟ್ಟು ಆ ಒಂದು ವೀಡಿಯೋ ಇಲ್ಲಿ ಕೆಳಗಡೆ ಇಲ್ಲಿ ಪ್ರೊಜೆಕ್ಟ್ ಆಗುತ್ತೆ. ಸೊ ಆ ಒಂದು ಗ್ಲಾಸ್ನ ಮೇಲೆ ಆ ಒಂದು ವೀಡಿಯೋ ಪ್ರೊಜೆಕ್ಟ್ ಆಗುತ್ತೆ. ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಪ್ಲಸ್ ಇದು ಬೇರೆ ಥರ ಇಲ್ಯೂಷನ್. ಇವಾಗ ಏನಾದರೂ ಹಿಂದೆಗಡೆ ಇರುವಂಥದ್ದು ಟ್ರಾನ್ಸ್ಪರೆನ್ಸಿ ಬೇಕು. ಆ ಒಂದು ಟ್ರಾನ್ಸ್ಪರೆನ್ಸಿಯಲ್ಲಿ ನನಗೆ ಮೇಲ್ಗಡೆಯಿಂದ, ಅಂದರೆ ನಾವು ದೊಡ್ಡದಾಗಿ ಮಾಡಿದಾಗ ಇದನ್ನೇನಪ್ಪ ಆಗುತ್ತೆ ಅಂದರೆ ಮೇಲ್ಗಡೆಯಿಂದ ನಾವು ಒಂದು ಸ್ಕ್ರೀನನ್ನು ಇಟ್ಬಿಟ್ಟು ಅಲ್ಲಿಗೆ ಕೆಳಗಡೆ, ಅಂದರೆ ಇಲ್ಲಿಗೆ ಬಿಡ್ತಾ ಇದ್ದೀವಿ ಅಂತಲೇ ಗೊತ್ತಾಗಲ್ಲ ಸ್ನೇಹಿತರೆ. ಅಷ್ಟು ಟ್ರಾನ್ಸ್ಪರೆನ್ಸಿಯಾಗಿ ಮಾಡ್ಕೊಬೋದು ಇದನ್ನು. ನೋಡ್ತಾ ಇರ್ಬೋದು ಮೇಲ್ಗಡೆ ನನ್ನ ಮುಖದ ಮೇಲ್ಗಡೆ ಅದು ಓಡಾಡ್ತಿದೆ. ಅಂದರೆ ಅದೇನೋ ಒಂಥರ ಬೆಳಕು ಮುಖದ ಮೇಲ್ಗಡೆ ಓಡಾಡ್ತಾ ಇದೆ. ಸೊ ಇದನ್ನೇ ಸ್ನೇಹಿತರೆ ಇಲ್ಯೂಷನ್ ಅನ್ನುವಂಥದ್ದು. ನೋಡ್ಬೋದು ಕರೆಕ್ಟಾಗಿ ನಾನೇನಾದರೂ ಕ್ರಾಪ್ ಮಾಡಿದೆ ಅಂದರೆ ಅಲ್ಲಿ ಗೊತ್ತಾಗಲ್ಲ ಏನಿದೆ ಅಂತ ಹೇಳ್ಬಿಟ್ಟು. ನನ್ನ ಮುಖದ ಮೇಲ್ಗಡೆ ಅದು ಏನೇನೋ ಮಾಡ್ತಾ ನೋಡಿ, ಇಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಈಗ. ಈ ಥರ ಇಲ್ಯೂಷನನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಹೋಲೋಗ್ರಾಮನ್ನು ಬಳಸ್ತಾರೆ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ಒಂದು ಫನ್ ಫ್ಯಾಕ್ಟರು. ನಾವೇನಾದರೂ ಕೆಲವರಿಗೆ ಇಲ್ಯೂಷನನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಒಂದಷ್ಟು ಟೈಮು ಫನ್ ಮಾಡಬೇಕು, ಸುಮ್ಮನೆ ಏನೋ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಟೈಮಲ್ಲಿ ಈ ಥರ ಮಾಡಿಕೊಂಡು ಆರಾಮ, ಸೊ ಅದರಿಂದ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಹೋಲೋಗ್ರಾಮ್ನ ಬಗ್ಗೆ. ಹೋಲೋಗ್ರಾಮ್ ಅಂದರೆ ಅದೇ ಇಲ್ಯೂಷನನ್ನು ಕ್ರಿಯೇಟ್ ಮಾಡೋದಕ್ಕೆ ಬಳಸುವಂಥ ಒಂದು ಮೆಥಡ್ ಅದು. ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಹೋಲೋಗ್ರಾಮ್ನ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಧನ್ಯವಾದಗಳು. ಶುಭ ದಿನ. ಬೈ ಫ್ರೆಂಡ್ಸ್.